ಬಹಳ ಒಳ್ಳೆ ಸಂತೋಷದ ಸಂಗತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಸುಮಾರು 22 ಲಕ್ಷ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಪಾಸಾಗಿ ಇವತ್ತು ಅವರು ಸಂತೋಷದಿಂದ ಇದ್ದಾರೆ. ಅವರಿಗೆ 1 ವರ್ಷಗಳ ಕಾಲ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ನಾವು ಅವರನ್ನು ತಕ್ಷಣ ಪರೀಕ್ಷೆಯನ್ನು ಮಾಡಿಸಿ ರಿಸಲ್ಟನ್ನು ಕೊಟ್ಟಿದೆ. ಕೊಟ್ಟಾದಮೇಲೆ ಸಮಸ್ಯೆಗಳು ಇವೆ. ನಾನು ಆ ಸಮಸ್ಯೆಗಳಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಈಗಾಗಲೇ ತೀವ್ರತರದ ಇದನ್ನು ಕಾನೂನನ್ನು ತರ್ತೇನೆ. 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡ್ತೇನೆ. ಅವರಿಗೆ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೇನೆ. ಅಂದರೆ ಎಲ್ಲಕ್ಕೂ ಒಪ್ಪಿಗೆ ಇದೆ. ಆದರೆ ಮೊಸರಲ್ಲೂ ಕಲ್ಲುಡುಕ್ತಕ್ಕಂಥ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರು ಇದಾರಲ್ಲ, ಅವರು ಏನಾದರೂ ಒಂದು ಹಿಡ್ಕೊಂಡು ಗೊಂದಲ ಸೃಷ್ಟಿ ಮಾಡಬೇಕು, ದಂಗೆ ಎಬ್ಬಿಸಬೇಕು ಅನ್ನೋದನ್ನ ಹೇಳ್ತಾರೆ. ಅವ್ರು ನೋಡಿ, ಅಲ್ಲಿ ಬಂದವರೆಲ್ಲ ನೀಟ್ ಬಗ್ಗೆ ಮಾತಾಡಿದ್ದೇ ಕಡಿಮೆ. ಬಂದವರೆಲ್ಲ ನೇಪಾಳ ಹೋಗ, ಶ್ರೀಲಂಕಾ ಹೋಗ, ಪಾಕಿಸ್ತಾನ ಹೋಗ, ಏನಿದೆಲ್ಲ ಹೊರದೇಶದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ದೇಶ ವಿರೋಧಿಗಳು, ನಮ್ಮ ದೇಶದ ಭಾರತೀಯ ವಿರೋಧಿಗಳು ಒಂದೇ ಸಾರಿ ಎಲ್ಲ ಒಗ್ಗಟ್ಟಾಗಿ ಬಿಟ್ಟಿದ್ದಾರೆ. ಏನಂದ್ರೆ ಪ್ರಾಬ್ಲಮ್ ಏನಂತಾರೆ, 65 ವರ್ಷಗಳ ಕಾಲ ಈ ದೇಶ ಆಳಿದ ಕಾಂಗ್ರೆಸ್ ಬಗ್ಗೆ ಯಾರಿಗೂ ಈಗೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಅವರು ಮಾಡಿದ ಘೋಟಾಲಗಳೆಲ್ಲ ಲಕ್ಷಾಂತರ ಕೋಟಿಗಳು ಲೂಟಿ ಮಾಡಿದಾಗ ದೇಶವೇ ಅವರ ವಿರುದ್ಧ ಇತ್ತು. ಆದರೆ ನೋಡಿ, ಆಗಲೇ ಎಲ್ಲ ಮರ್ತು ಬಿಟ್ಟು ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಏನೂ ಆಗೋದಿಲ್ಲ. 90% ಜನಸಂಖ್ಯೆ, ಈ ಭಾರತ ದೇಶದ ಜನಸಂಖ್ಯೆ ಇವತ್ತು ಮೋದಿಜಿಯವರ ಬೆಂಬಲಕ್ಕೆ ನಿಲ್ತದೆ. ಆದರೆ ಅವರು ಸೈಲೆಂಟ್. ಇವ್ರ ತರ ವಾಯ್ಲೆಂಟ್ ಅಲ್ಲ. ಯಾಕಂದ್ರೆ ಭಯೋತ್ಪಾದಕರು ಯಾವಾಗಲೂ ವಾಯ್ಲೆಂಟೇ. ಆದರೆ ದೇಶ ಪ್ರೇಮಿಗಳು ವಾಯ್ಲೆಂಟ್ ಆಗಲ್ಲ. ಅವರು ಸೈಲೆಂಟ್ ಆಗೇ ಇರ್ತಾರೆ, ಉತ್ತರ ಕೊಡ್ತಾರೆ. ಬಹಳ ಒಳ್ಳೆ ಸಂತೋಷದ ಸಂಗತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಸುಮಾರು 22 ಲಕ್ಷ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಪಾಸಾಗಿ ಇವತ್ತು ಅವರು ಸಂತೋಷದಿಂದ ಇದ್ದಾರೆ. ಅವರಿಗೆ 1 ವರ್ಷಗಳ ಕಾಲ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ನಾವು ಅವರನ್ನು ತಕ್ಷಣ ಪರೀಕ್ಷೆಯನ್ನು ಮಾಡಿಸಿ ರಿಸಲ್ಟನ್ನು ಕೊಟ್ಟಿದೆ. ಕೊಟ್ಟಾದಮೇಲೆ ಸಮಸ್ಯೆಗಳು ಇವೆ. ನಾನು ಆ ಸಮಸ್ಯೆಗಳಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಈಗಾಗಲೇ ತೀವ್ರತರದ ಇದನ್ನು ಕಾನೂನನ್ನು ತರ್ತೇನೆ. 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡ್ತೇನೆ. ಅವರಿಗೆ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೇನೆ. ಅಂದರೆ ಎಲ್ಲಕ್ಕೂ ಒಪ್ಪಿಗೆ ಇದೆ. ಆದರೆ ಮೊಸರಲ್ಲೂ ಕಲ್ಲುಡುಕ್ತಕ್ಕಂಥ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರು ಇದಾರಲ್ಲ, ಅವರು ಏನಾದರೂ ಒಂದು ಹಿಡ್ಕೊಂಡು ಗೊಂದಲ ಸೃಷ್ಟಿ ಮಾಡಬೇಕು, ದಂಗೆ ಎಬ್ಬಿಸಬೇಕು ಅನ್ನೋದನ್ನ ಹೇಳ್ತಾರೆ. ಅವ್ರು ನೋಡಿ, ಅಲ್ಲಿ ಬಂದವರೆಲ್ಲ ನೀಟ್ ಬಗ್ಗೆ ಮಾತಾಡಿದ್ದೇ ಕಡಿಮೆ. ಬಂದವರೆಲ್ಲ ನೇಪಾಳ ಹೋಗ, ಶ್ರೀಲಂಕಾ ಹೋಗ, ಪಾಕಿಸ್ತಾನ ಹೋಗ, ಏನಿದೆಲ್ಲ ಹೊರದೇಶದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ದೇಶ ವಿರೋಧಿಗಳು, ನಮ್ಮ ದೇಶದ ಭಾರತೀಯ ವಿರೋಧಿಗಳು ಒಂದೇ ಸಾರಿ ಎಲ್ಲ ಒಗ್ಗಟ್ಟಾಗಿ ಬಿಟ್ಟಿದ್ದಾರೆ. ಏನಂದ್ರೆ ಪ್ರಾಬ್ಲಮ್ ಏನಂತಾರೆ, 65 ವರ್ಷಗಳ ಕಾಲ ಈ ದೇಶ ಆಳಿದ ಕಾಂಗ್ರೆಸ್ ಬಗ್ಗೆ ಯಾರಿಗೂ ಈಗೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಅವರು ಮಾಡಿದ ಘೋಟಾಲಗಳೆಲ್ಲ ಲಕ್ಷಾಂತರ ಕೋಟಿಗಳು ಲೂಟಿ ಮಾಡಿದಾಗ ದೇಶವೇ ಅವರ ವಿರುದ್ಧ ಇತ್ತು. ಆದರೆ ನೋಡಿ, ಆಗಲೇ ಎಲ್ಲ ಮರ್ತು ಬಿಟ್ಟು ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಏನೂ ಆಗೋದಿಲ್ಲ. 90% ಜನಸಂಖ್ಯೆ, ಈ ಭಾರತ ದೇಶದ ಜನಸಂಖ್ಯೆ ಇವತ್ತು ಮೋದಿಜಿಯವರ ಬೆಂಬಲಕ್ಕೆ ನಿಲ್ತದೆ. ಆದರೆ ಅವರು ಸೈಲೆಂಟ್. ಇವ್ರ ತರ ವಾಯ್ಲೆಂಟ್ ಅಲ್ಲ. ಯಾಕಂದ್ರೆ ಭಯೋತ್ಪಾದಕರು ಯಾವಾಗಲೂ ವಾಯ್ಲೆಂಟೇ. ಆದರೆ ದೇಶ ಪ್ರೇಮಿಗಳು ವಾಯ್ಲೆಂಟ್ ಆಗಲ್ಲ. ಅವರು ಸೈಲೆಂಟ್ ಆಗೇ ಇರ್ತಾರೆ, ಉತ್ತರ ಕೊಡ್ತಾರೆ.